ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ವಿಷ್ಣು ಸಹಸ್ರನಾಮದ ಉಗಮ ಆಗಿದ್ದು ಈ ದಿನದಂದೇ. ದೇಹದ ತುಂಬ ಬಾಣಗಳು ಹೊಕ್ಕಿದ್ದ ಸಂದರ್ಭದಲ್ಲಿ ತಮ್ಮ ಅಂತ್ಯಕಾಲದಲ್ಲಿ ವಿಷ್ಣು ದೇವರ 1000 ನಾಮಗಳ ಶಕ್ತಿಯನ್ನು ಪಾಂಡವರಿಗೆ ಹೇಳುತ್ತಾ ವಿಷ್ಣು ಸಹಸ್ರನಾಮ ಭೀಷ್ಮರು ವಿವರಿಸಿದ್ದು ಇದೇ ದಿನ. ಆದ್ದರಿಂದ ಈ ಏಕಾದಶಿಗೆ ಇಷ್ಟೊಂದು ಪ್ರಾಮುಖ್ಯತೆ ನೀಡಲಾಗಿದೆ. ಈ ಏಕಾದಶಿಯಂದು ವಿಷ್ಣು ದೇವರ ಜೊತೆಗೆ ಭೀಷ್ಮರನ್ನು ಸಹ ಸ್ಮರಿಸಲೇಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಅದ್ಭುತವಾದ ಯಶಸ್ಸು ಸಿಗುತ್ತದೆ. ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಪ್ರಾಪ್ತಿಯಾಗುತ್ತದೆ. ಅಂತ್ಯಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡಿದರೆ ಮೋಕ್ಷ ಸಿಗುತ್ತದೆ. ಅಂತಹ ಸಾಕ್ಷಾತ್ ಮಹಾವಿಷ್ಣು ಮುಂದೆ ನಿಂತಾಗಲೇ ಆತನ ಶಕ್ತಿಯನ್ನು ಹೊಗಳಿ ವಿಷ್ಣು ಸ್ಮರಣೆ ಮಾಡಿ ಪ್ರಾಣ ಬಿಟ್ಟ ಭೀಷ್ಮರು ತುಂಬ ಪುಣ್ಯವಂತರು ಎಂದು ಹೇಳಬಹುದು. ವಿಷ್ಣು ದೇವರ ಕೀರ್ತಿಯನ್ನು ಹಾಡಿ ಹೊಗಳಿದ್ದು ಇಂದು ವಿಷ್ಣು ಸಹಸ್ರನಾಮವಾಗಿರುವುದು ಬಹಳ ವಿಶೇಷ. ಭೀಷ್ಮರ ಮೇಲಿದ್ದ ಪ್ರೀತಿ ಗೌರವಕ್ಕೆ ಸಾಕ್ಷಾತ್ ವಿಷ್ಣು ಅಂದರೆ ಶ್ರೀಕೃಷ್ಣನು ಈ ಏಕಾದಶಿಗೆ ಭೀಷ್ಮ ಏಕಾದಶಿ ಎಂದು ನಾಮಕರಣ ಮಾಡಿದರು. ಯಾರು ಈ ಏಕಾದಶಿ ದಿನದಂದು ಉಪವಾಸವಿದ್ದು ಶ್ರದ್ಧೆ ಭಕ್ತಿಯಿಂದ ಈ ದಿನ ಆಚರಿಸುತ್ತಾರೋ ಅವರಿಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀಕೃಷ್ಣನು ವರವನ್ನು ನೀಡಿದ್ದಾನೆ. ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿಕೊಳ್ಳಬೇಕು. ದೇವರ ಕೋಣೆಯಲ್ಲಿ ವಿಷ್ಣು ದೇವರ ನಾನಾ ಅವತಾರವಾದ ವೆಂಕಟೇಶ್ವರ ಸ್ವಾಮಿ, ಶ್ರೀಕೃಷ್ಣ, ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀರಾಮರ ಫೋಟೋಗಳಿಗೆ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ತುಳಸಿ ದಳಗಳಿಂದ ಹಳದಿ ಪುಷ್ಪಗಳಿಂದ ಅಲಂಕರಿಸಬೇಕು. ವಿಷ್ಣು ಹಾಗೂ ಭೀಷ್ಮರ ಪ್ರೀತಿಗಾಗಿ ತಪ್ಪದೆ ಅವಲಕ್ಕಿ ಸಕ್ಕರೆ ಬೆರೆಸಿ ನೈವೇದ್ಯವಾಗಿಟ್ಟು ಕರ್ಪೂರದ ಆರತಿ ಬೆಳಗಬೇಕು. ಸಾಧ್ಯವಾದಷ್ಟು ಬಾರಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳುವುದು ಅಥವಾ ಕೇಳುವುದು ಮಾಡಬೇಕು. ವಿಷ್ಣು ಸಹಸ್ರನಾಮ ಉಗಮದ ಈ ಏಕಾದಶಿಯಂದು ವಿಷ್ಣು ಸಹಸ್ರನಾಮ ಪಠಿಸಿದರೆ ಕೋಟಿ ಪಟ್ಟು ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಈ ದಿನ ಯಾರಿಗಾದರೂ ಸಂತಾನ ಫಲ ಇಲ್ಲವೆಂದಾದರೆ ಭೀಷ್ಮರ ಹೆಸರನ್ನು ಹೇಳುತ್ತಾ ಅವರಿಗೆ ತರ್ಪಣವನ್ನು ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು. ಭೀಷ್ಮಾಷ್ಟಮಿ ದಿನ ಈ ಕೆಲಸವನ್ನು ಮಾಡಿದರೆ ಅತ್ಯಂತ ಶುಭ. ಯಾರಿಗೆ ಆ ದಿನ ಸಾಧ್ಯವಾಗುವುದಿಲ್ಲ ಅಂತವರು ಈ ಭೀಷ್ಮ ಏಕಾದಶಿ ದಿನ ಭೀಷ್ಮರಿಗೆ ತರ್ಪಣ ನೀಡಿದರೆ ಸಂತಾನ ಫಲ, ಜೀವನದಲ್ಲಿ ಏಳಿಗೆ, ಉತ್ತಮ ಆರೋಗ್ಯ, ಹಣಕಾಸಿನ ಸ್ಥಿತಿ ಪ್ರಾಪ್ತಿಯಾಗುತ್ತದೆ. ತಂದೆ ತಾಯಿ ಇದ್ದವರು ಸಹ ಭೀಷ್ಮರಿಗೆ ತರ್ಪಣವನ್ನು ನೀಡಬಹುದು. ದೇವರ ಪೂಜೆ ಮಾಡಿದ ನಂತರ ಅವಲಕ್ಕಿ ಸಕ್ಕರೆಯನ್ನು ಮನೆಯವರು ಸೇವಿಸುವುದರ ಜೊತೆಗೆ ಮಕ್ಕಳಿಗೆ ಆ ನೈವೇದ್ಯವನ್ನು ಪ್ರಸಾದವಾಗಿ ನೀಡಬೇಕು. ಮಕ್ಕಳನ್ನೇ ಸಾಕ್ಷಾತ್ ವಿಷ್ಣು ಸ್ವರೂಪವಾಗಿ ಭಾವಿಸಬೇಕು. ಈ ದಿನ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಹೀಗೆ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಸಾಕ್ಷಾತ್ ವಿಷ್ಣು ದೇವರ ಅನುಗ್ರಹದಿಂದ ವಿಷ್ಣು ಸಹಸ್ರನಾಮ ಪುಸ್ತಕ ಪಡೆದವರಿಗೂ ಕೊಟ್ಟವರಿಗೂ ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆ ಆಗುತ್ತಾ ಹೋಗುತ್ತದೆ. ಈ ಕೆಲಸಗಳನ್ನು ಈ ಏಕಾದಶಿ ದಿನ ಮಾಡಿದರೆ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ವಿಷ್ಣು ದೇವರಿಗೆ ಬಹಳ ಹತ್ತಿರವಾಗುತ್ತೀರಾ. ಈ ರೀತಿಯ ದೇವರ ಆಚಾರ ವಿಚಾರಗಳ ಬಗ್ಗೆ ತಿಳಿಯಲು ತಪ್ಪದೆ ಚಂದನಾ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು.